ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಪವಿತ್ರ ಪಾಕಶಾಲೆ. ಇವತ್ತು ಗಿನ್ನ ಮಾಡೋಣ ಬನ್ನಿ. ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಒಂದು 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನೆಲ್ಲ ಕುಟ್ಕೊಂಡ್ಬಿಟ್ಟು ಇವಾಗ ಗಿನ್ನ ಹಾಲು ತಂದಿದ್ದಾರೆ. ಗಿನ್ನ ತಂದು ಕೊಟ್ಟಿದ್ದಾರೆ ನಮಗೆ ಇಲ್ಲೇ ಪಕ್ಕದ ಮನೆಯಲ್ಲಿ. ಇವಾಗ ಒಂದು ಅರ್ಧ ಲೀಟ್ರು ಹಾಲು ಹಾಕ್ಕೊಂಡಿದ್ದೀನಿ. ನೀರೇನು ಸೇರಿಸ್ಬಾರ್ದು, ಅದಕ್ಕೆ ಬರೀ ಹಾಲು ಹಾಕ್ಕೋಬೇಕು. ಬೆಲ್ಲಕ್ಕೆ ಹಾಕ್ಕೊಬಿಟ್ಟು ಚೆನ್ನಾಗಿ ಕರಗಿಸ್ಕೋಬೇಕು. ಬೆಲ್ಲ ಎಲ್ಲ ಕರಗಬೇಕು. ಕರಗಿದ್ಮೇಲೆ ಸೋಸ್ಕೊಳ್ಳೋಣ. ಒಂದು ಇದಕ್ಕೆ ಸೋಸ್ಕೊಂಡು ಎಲ್ಲನೂ ಇವಾಗ ಗೀ ಬಾಲ್ ತಂದು ಕೊಟ್ಟಿದ್ದಾರಲ್ಲ, ಅದನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕಾಗುತ್ತೆ. ನಾನು ಒಂದು ಅರ್ಧ ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ನಿಮ್ಗೆ ಎಷ್ಟು ಬೇಕು, ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಬೋದು. ಇವಾಗ ಮಿಕ್ಸ್ ಆಗಿದೆ ಎಲ್ಲ. ಮಿಕ್ಸ್ ಆದ ನಂತರ ಇವಾಗ ಗೀ ಬಾಲ್ ತೊಗೊಂಡು ಒಂದು 3/4 ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಹಾಕ್ತೀನಿ. ಇವಾಗ ತುಂಬ ಚೆನ್ನಾಗಿರುತ್ತೆ. ಇದು ಅಪರೂಪಕ್ಕೆ ಸಿಗುತ್ತೆ. ಇದು ಹಳ್ಳಿ ಸೈಡಲ್ಲೆಲ್ಲ ಸಿಗ್ತಾಯಿರುತ್ತೆ, ಸಿಟಿಲೆಲ್ಲ ಅಪರೂಪ. ನೋಡಿ, ಒಂದು 3/4 ಗ್ಲಾಸ್ ಅಷ್ಟು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಸ್ಪೂನಲ್ಲಿ ತಿರುವಾಡಿ ಮಿಕ್ಸ್ ಮಾಡಿ ಎಲ್ಲ ಫುಲ್ಲು ಮಿಕ್ಸ್ ಮಾಡಿದ ನಂತರ ಇವಾಗ ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಏಲಕ್ಕಿ ಇವಾಗ ಅದನ್ನು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ಇದೇ ಮೆಥಡಲ್ಲಿ ಮಾಡಿ ಸಖತ್ತಾಗುತ್ತೆ. ನಮ್ಮ ಹಳ್ಳಿ ಸೈಡೆಲ್ಲ ಸಿಗುತ್ತೆ. ನನ್ನ ಮಗಳಿಗೆ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಇದು. ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಟು ಅದರೊಳಗೆ ಒಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚುತ್ತೀನಿ. ಮೇಲ್ಗಡೆ ಒಂದು ತಟ್ಟೆ ಮುಚ್ಚಾದ್ಮೇಲೆ 1-2 ವಿಸಿಲ್ ಆಗಬೇಕದು. ಹಾಗೆ ಬೇಕಾದರೆ ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಕೊಬೋದು. ಅವೇ ಇದರಲ್ಲಿ ಬೇಯಿಸ್ಕೊಬೋದು. ನಾನು ಕುಕ್ಕರಲ್ಲಿ ಇಟ್ಟಿದ್ದೀನಿ. 1-2 ವಿಸಿಲ್ ಆಗಲಿ. ಅದು ಆದ ನಂತರ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಇದು ತುಂಬ. ಇದೇ ಥರ ನನಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ನನ್ನ ಚಾನಲ್ಲು. ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾಯಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಗಿನ್ನ ಸಖತ್ತಾಗಿರುತ್ತೆ ತುಂಬ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ ನನಗೆ. ಒಳ್ಳೊಳ್ಳೆ ರೆಸಿಪಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.